ಕಾವೇರಿ ನಮ್ಮನ್ನ ನಾವು ಇಟ್ಕೊಳ್ಳಿಕ್ಕೆ ದೊಣನಾಯಕನ ಅಪ್ಪಣೆ ಆಗ್ಬೇಕು. ಕಾವೇರಿ ಸಮಸ್ಯೆ ಒಂದು ಜ್ವಲಂತ ಸಮಸ್ಯೆ. ಈ ಕ್ಷಣ ಕೂಡ ಅದು ಉಳಿದಿದೆ. ಇತ್ತೀಚೆಗಂತೂ ನೀರಿಲ್ಲ ನೀರು ಬಿಡಿ, ನೀರಿಲ್ಲ ನೀರು ಬಿಡಿ ಅನ್ನೋ ವಿಷಯ ಒಂದು 4-5 ದಿವಸದಿಂದ ಭಾಳ ಮುನ್ನೆಲೆಗೆ ಬಂದಿತ್ತು. ತುಂಬ ಅನ್ಯಾಯಯುತವಾಗಿ ಭಾಳ ದುರಾಸೆಯಿಂದ ತಮಿಳುನಾಡು ರಾಜ್ಯ ಯಾವತ್ತೂ ಅಷ್ಟೇ ನಡ್ಕೊಳ್ತಾ ಇತ್ತು. ಏನೋ ದೇವರ ಕೃಪೆ ಇದ್ದಕ್ಕಿದ್ದಾಗ 4-5 ದಿವಸದಿಂದ ಮಳೆ ಆಗ್ತಾಯಿದೆ. ಸೊ ಪ್ರಕೃತಿ ನೋಡಿ ಎಷ್ಟು ಈಸಿಯಾಗಿ ಶಾಂತಿ ಆಗೋಯಿತು. ಇವಾಗ ಅಲ್ಲಿ ವಯನಾಡು ಇಂದ ಬರುವಂಥ ನೀರು ನಮ್ಮಲ್ಲಿ ಒಂದು ಈ ಕಾವೇರಿ ಇದು ಪರಿಸರದಲ್ಲಿ ಇರುವಂಥ ಡ್ಯಾಮು ಅಲ್ಲಿ ಓವರ್ಫ್ಲೋ ಆದರೆ ನೀರು ಈ ಕಡೆಗೆ ಬರೋದೇ ಇಲ್ಲ. ಕಾವೇರಿ ಬೇಸಿನಲ್ಲಿ ಅದು ಸ್ಟ್ರೈಟು ತಮಿಳ್ನಾಡು ಹೊಟ್ಟೋಗುತ್ತೆ. ಅದಂತೂ ಯಥೇಚ್ಛವಾಗಿ ಮಳೆ ಬಂದು 25-30 ಸಾವಿರ ಕ್ಯೂಸೆಕ್ಸ್ ಹೋಗ್ತಾ ಇದೆ. ಇದು ಕಂಟಿನ್ಯೂ ಆಗಿ ಇನ್ನೇನಾದ್ರು ಇನ್ನೊಂದು 10-15 ದಿವಸ ಮಳೆ ಆಯಿತು ಅಂತಂದರೆ ಅಲ್ಲಿ ಅವ್ರಿಗೂ ಕೂಡ ಜಾಗ ಇರಲ್ಲ ಇಟ್ಕೊಳಕ್ಕೆ. ಅಲ್ಲಿರೋದು ಒಂದು ದೊಡ್ಡ ಭವನಾಸಿ ಯಾವುದು ಮೆಟ್ಟೂರು ಡ್ಯಾಮು ಪ್ಲಸ್ ಭವಾನಿ ಮಿಗ್ನಾದೆಲ್ಲ ಎಕ್ಸಸ್ ವಾಟ್ರು ಸಮುದ್ರಕ್ಕೆ ಹೊಟ್ಟೋದ ದಡಾರ್ನ. ಪರಿಹಾರ ಇದೆ, ಯಾಕೆ ಇಲ್ಲ. ಸಿಂಪಲ್ ಒಂದೇ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರು ಅದು ತಲೆಕೆಟ್ಟ ಥರ ಆಡ್ತಾ ಇದೆಯಲ್ಲ ತಮಿಳ್ನಾಡು, ಅದು ಸುಮ್ಮನಿದ್ರೆ ಈಗಾಗಲೇ ಹೇಳಿದರೆ ಅವ್ರದ್ದೇನು ದೊಣನಾಯಕನ ಅಪ್ಪಣೆ ಬೇಕಾಗಿಲ್ಲ. ಈಗ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಬಂದರೆ ಮೇಕೆದಾಟು ಆಟೋಮೆಟಿಕ್ಕಾಗಿ ಎಕ್ಸಸ್ ವಾಟರ್ ಹೊಟ್ಟೋಗ್ತಿದ್ದಾರೆ. ಇಟ್ಕೊಳಕ್ಕೆ ಎಲ್ಲೂ ಜಾಗ ಇಲ್ಲ, ಸಮುದ್ರಕ್ಕೆ ಹೋಗ್ತದೆ. ಯಾವುದೇ ಒಂದು ಸ್ಟೇಟ್ನ ಪರ್ಮಿಷನ್ ಬೇಕಾಗಿಲ್ಲ. ಅಲೊಕೇಶನ್ ಮುಗಿದೋಗಿದೆ, ವಾಟರ್ ಶೇರಿಂಗು ಮುಗಿದೋಗಿದೆ ಸ್ವಾಮಿ. ನಮ್ಮದು ನಾವು ಇಟ್ಕೊಳ್ಲಿಕ್ಕೆ ದೊಣನಾಯಕನ ಅಪ್ಪಣೆ ಆಗಬೇಕು. ಹಾಗಾಗಿ ಒಂದು ಬ್ಯಾಲೆನ್ಸ್ ರಿಸರ್ವಾಯರ್ ಕಟ್ಕೊಂಡು ಅದನ್ನು ಸಂಕಷ್ಟ ಕಾಲದಲ್ಲಿ ತೀರ್ಲಿಕ್ಕೆ ಒಂದು 70 TMC ಅಷ್ಟು ಒಂದು ದೊಡ್ಡ ಡ್ಯಾಮ್ ಕಟ್ತಾ ಇದ್ದಾರೆ. ಅದಕ್ಕೆ ಪರ್ಮಿಷನ್ನೂ ಬೇಕಾಗಿಲ್ಲ. ಈಗಾಗಲೇ ಶುರು ಮಾಡ್ತಾರೆ ಕೆಲಸ. ಅದಾದಮೇಲೆ ಬಹುತೇಕ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ.